Why compassion? Why compassion? Compassion is required to public servant. ಹೇಳ್ರಿ ನೋಡೋಣ. Why it is required ಅಂತ ಕೇಳ್ತಾನೆ. What is compassion? Why it is required? How it can be developed? How it can be inculcated? ಅದನ್ನ ಹೇಗೆ ನಾವು ಅಳವಡಿಸಿಕೊಳ್ಳಬಹುದು? ಯಾಕೆ ಬೇಕು ಅನುಕಂಪ? ಇಷ್ಟೆಲ್ಲ ವಿಡಿಯೋಗಳು ಫೋಟೋಗಳೆಲ್ಲ ನೋಡಿದ ಮೇಲೆ ನಿಮಗೆ ಯಾಕೆ ಬೇಕಂತ ಅನಿಸ್ತಾ ಇಲ್ವಾ? ಈಗ ನಾವು ಒಂದು 10 ಪಾಯಿಂಟ್ ಬರಿಬೇಕಿಲ್ಲ. ಅದಕ್ಕೆ ನಾವು ವೈ ಕಂಪ್ಯಾಷನ್ ಇಸ್ ರಿಕ್ವೈರ್ಡ್ ಅಂತಂದ್ರೆ ಯು ನೋ ದಟ್ ಕಂಪ್ಯಾಷನ್ ಟುವರ್ಡ್ಸ್ ವೀಕರ್ ಸೆಕ್ಷನ್ಸ್ ಅಂತ ಹೇಳಿದ ನಾವು. ದುರ್ಬಲ ವರ್ಗದವರು ಈಗ ನೋಡಿ, ನಾವು ನೋಡಿದಂತ ವಿಡಿಯೋದಲ್ಲಿ ಎಲ್ಲ ದುರ್ಬಲ ವರ್ಗದವ್ರದೇ ಬಂತು. ನೀವೆಲ್ಲ ಅನ್ಕೊಂಡಿರ್ಬೋದು, ಸರ್ ಡಿ ಸಿ ಅಂದ್ರೆ ಏನ್ ಸರ್, ನಾವೇನು ಕಾರು, ಸೆಕ್ಯೂರಿಟಿ ಗಾರ್ಡು, ಗನ್ ಮ್ಯಾನು ಏನೇನೋ ತೋರಿಸ್ತಾರಂತ, ಏನೇನು ತೋರಿಸ್ತಿರಲ್ಲ ಸರ್ ಅಂತ. ವಾಟ್ ಐ ಆಮ್ ಸೇಯಿಂಗ್, ಎ ಪಬ್ಲಿಕ್ ಸರ್ವೆಂಟ್, why he should be empathetic and compassionate? ಅವನಿಗೆ ಯಾಕೆ ಐ ವಿಲ್ ಶೋ ಯು ಸಮ್ ಡಿ ಸಿ, ನಾನು ನಿಮಗೆ ಕೆಲವೊಂದು ಡಿ ಸಿಗಳನ್ನ ತೋರಿಸ್ತೀನಿ, ನಾನು ಅವ್ರು ಎಷ್ಟು ಕಂಪ್ಯಾಷನೇಟ್ ಇದ್ರು, ಏನ್ ಕೆಲಸ ಮಾಡಿದ್ರು, ಎಂತೆಂತ ಕೆಲಸಗಳಾಗಿದೆ ಅವರಿಂದ ಅಂತ ತೋರಿಸ್ತೀನಿ ನಾನು. ಲಿಸನ್, ಏನಾಯ್ತು ಇಲ್ಲಿ. ಸೊ ವೈ ಕಂಪ್ಯಾಷನ್ ಇಸ್ ರಿಕ್ವೈರ್ಡ್ ಟು ಪಬ್ಲಿಕ್ ಸರ್ವೆಂಟ್ ಅಂತಂದಾಗ, ನಂಬರ್ 1, ವೀಕರ್ ಸೆಕ್ಷನ್ಸ್ ದೇ ಆರ್ ವಾಯ್ಸ್ಲೆಸ್. ಅವರು ಧ್ವನಿವಿಲ್ಲದವರಾಗಿರುತ್ತಾರೆ. ಅವ್ರಿಗೆ ಏನಾದ್ರು ಅನ್ಯಾಯ ಆದ್ರೆ ದೇ ಕಾಂಟ್ ಫೈಟ್ ಅಗೇನ್ಸ್ಟ್ ಆಫ್ ಇಂಜಸ್ಟಿಸ್ ಬಿಕಾಸ್ ದೇ ಆರ್ ಫೈನಾನ್ಷಿಯಲಿ ವೀಕ್. ಫಿಸಿಕಲ್ ನೋಡಿ, ಎಲ್ಲ ರೀತಿಯಿಂದ ವೀಕ್ ಆಗಿರ್ತಾರೆ. ಹೌದಾ? ವೀಕರ್ ಸೆಕ್ಷನ್ಸ್ ಯಾಕೆ ಅವರು ಅನುಕಂಪ ಉಳ್ಳವರಾಗಬೇಕಂದ್ರೆ, ದುರ್ಬಲ ವರ್ಗದವರು. ಅವ್ರ ಧ್ವನಿನ ಯಾರು ಕೇಳಿಸ್ಕೊಳ್ಳಲ್ಲೋ, ಯಾರು ಕೇಳಿಸ್ಕೊಳ್ತಾರ ನೋಡ್ರಿಲ್ಲ. ಮಗ ಸತ್ತನಂತಂದ್ರೆ 10,000 ರೂಪಾಯಿ ಕೊಡು ಅಂತ ಕೇಳ್ತಾರ. ನೀರಿಲ್ಲ ಅಂತಂದ್ರೆ 3 ಕಿಲೋಮೀಟರ್ ನೀರ್ ತಂದ್ಕೋಬೇಕು ಅವರು. ಒಬ್ಬ MLA ಬರಲ್ಲ, ತಹಶೀಲ್ದಾರ್ ಬರಲ್ಲ, DC ಬರಲ್ಲ, ಅವ್ರಿಗೆ ಯಾರು ಬರ್ತಾರ? ಕುಗ್ರಾಮ್ ಅದು. ಅವನು ಆಮೇಲೆ ಜಿಲ್ಲಾಧಿಕಾರಿ ಎಲ್ಲಾ ಹಳ್ಳಿಗಳಿಗೆ ಹೋಗಕ್ಕಾಗತ್ತಾ? ಸೊ ವೀಕರ್ ಸೆಕ್ಷನ್ಸ್ ಆರ್ ವಾಯ್ಸ್ಲೆಸ್, ಧ್ವನಿ ಇಲ್ಲದವರಾಗಿರುತ್ತಾರೆ. ಅಂಡ್ ಇಫ್ ಎನಿ ಇಂಜಸ್ಟಿಸ್ ಅವ್ರಿಗೆ ಅನ್ಯಾಯವಾದರೆ ದೇ ಕಾಂಟ್ ಫೈಟ್ ಅಗೇನ್ಸ್ಟ್ ಆಫ್ ಇಟ್. ಪೊಲಿಟಿಕಲಿ ವೀಕರ್, ಮನಿ ಪವರ್, ಮಸಲ್ ಪವರ್ ಏನು ಇರೋದಿಲ್ಲ ಅವರಿಗೆ. ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅವರು ಹಿಂದುಳಿದವರಾಗಿರುತ್ತಾರೆ. ಹಾಗಾಗಿ ಅವರಿಗೆ ಕೋರ್ಟಿಗೆ ಹೋಗಿ ಲಾಯರ್ನ ಹೈರ್ ಮಾಡಿಕೊಂಡು ಅವರಿಗೆ ಫೀಸ್ ಕಟ್ಟಿ ಇವ್ರ ವಿರುದ್ಧ ಕೇಸು ನಡೆಸ್ತಕ್ಕಂಥ ಶಕ್ತಿ ಇರಲ್ಲ. ಹೌದಲ್ರಿ? ಕೋರ್ಟಿಗೆ ಹೋಗ್ಬಿಟ್ಟು ಲಾಯರ್ನ ಹೈರ್ ಮಾಡ್ಕೊಂಡು ಅವ್ರ ವಿರುದ್ಧ ಫೈಟ್ ಮಾಡ್ತಕ್ಕಂಥ ಶಕ್ತಿ ಅವ್ರಿಗೆ ಇರೋದಿಲ್ಲ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಅನ್ಯಾಯ ಆದ್ರೆ ಆಯ್ತಪ್ಪ, ಬಡವನ ಕೋಪ ದೌಡಿಗೆ ಮೂಲ, ನಾವು ಬಡವರಾಗಿ ಹುಟ್ಟಿದ್ದು ನಮ್ ತಪ್ಪು, ಈ ಜಾತಿಗೆ ಹುಟ್ಟಬಾರ್ದಿತ್ತು, ಹುಟ್ಟುಬಿಟ್ಟಿವಿ. ಹೌದಾ? ದೇ ಆರ್ ಗೋಯಿಂಗ್ ಟು ಥಿಂಕ್ ಲೈಕ್ ದಟ್. ಓಕೆ, ಸೊ ಥಿಂಗ್ ಇಸ್ ದಟ್ ವಿ ಕ್ಯಾನ್ ಡೂ ದಟ್. ಇವತ್ತು ರಿಸರ್ವೇಶನ್ ಇರಲಿಲ್ಲ ಅಂತಂದ್ರೆ, ಈಸ್ ಇಟ್ ಪಾಸಿಬಲ್ ಟು ರಿಜಿಸ್ಟರ್ ಕಂಪ್ಲೇಂಟ್? ಈಸ್ ಇಟ್ ಪಾಸಿಬಲ್ ಟು ಎಂಟರ್ ಇನ್ ಟು ಎಜುಕೇಶನ್ ಇನ್ಸ್ಟಿಟ್ಯೂಷನ್? ಈಸ್ ಇಟ್ ಪಾಸಿಬಲ್ ಟು ಇದನ್ನೆಲ್ಲ ನಾವು ಮಾಡಕ್ ಆಗ್ತಿರ್ಲಿಲ್ಲ ಅಂತ. ಅದಕ್ಕೆ ಎಜುಕೇಶನಲಿ, ಸೋಷಿಯಲಿ, ಪೊಲಿಟಿಕಲಿ ದೇ ಆರ್ ವೀಕ್, ಸೊ ದೇ ಕಾಂಟ್ ಗೋ. ಅಂಡ್ ಸೀನಿಯರ್ ಸಿಟಿಜನ್ಸ್ ಓಕೆ, ಫಿಸಿಕಲಿ, ಹೌದಾ, ಫಿಸಿಕಲಿ ದೇ ಕಾಂಟ್, ಓಕೆ, ಫಿಸಿಕಲಿ ದೇ ಆರ್ ವೀಕ್. ಫಿಸಿಕಲಿ, ಎಮೋಷನಲಿ ಅವ್ರು ಬಹಳ ದೈಹಿಕವಾಗಿ ಮತ್ತು ಭಾವನಾತ್ಮಕವಾಗಿ ತುಂಬಾ ವೀಕ್ ಆಗಿಬಿಟ್ಟಿರ್ತಾರೆ, ನಿರ್ಲಕ್ಷ್ಯಕ್ಕೊಳಗಾಗಿರ್ತಾರೆ. ಅದಕ್ಕೆ ದೇ ಆರ್ ಮಾರ್ಜಿನಲೈಸ್ಡ್, ದೇ ಆರ್ ವಲ್ನರೇಬಲ್ ಅಂಡ್ ಮಾರ್ಜಿನಲೈಸ್ಡ್. ಅವರೆಲ್ಲ ಮೂಲೆ ಗುಂಪಾದಂತ ಜನ. ಹೌದಲ್ರಿ? ಮೂಲೆ ಗುಂಪಾದಂತ ಜನ. ಅವ್ರು ಯಾವುದರಲ್ಲೂ ಕೂಡ ಪ್ರತಿನಿಧಿಸಿರೋದಿಲ್ಲ. ರಾಜಕೀಯವಾಗಿ ತುಳಿದಿರ್ತಾರೆ, ಶೈಕ್ಷಣಿಕವಾಗಿ ವಂಚಿತರಾಗಿರ್ತಾರೆ. ಹೌದಾ? ಎಲ್ಲಾ ರೀತಿಯಿಂದನೂ ಕೂಡ ಅವರು ವಂಚನೆ ಇರ್ತಾರೆ. ಆದ್ದರಿಂದ ಅವ್ರಿಗೆ ಯಾಕಪ್ಪ ನಾನು ಕಂಪ್ಯಾಷನ್ ಇರಬೇಕು ಅಂತಂದ್ರೆ, ಇಟ್ಸ್ ಅ ಡ್ರೀಮ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇಟ್ಸ್ ಡ್ರೀಮ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಭಾರತದ ಸಂವಿಧಾನದ ಕನಸು ಏನು? ಕಂಪ್ಯಾಷನ್. ಭಾರತದ ಸಂವಿಧಾನಕ್ಕೆ ಕಂಪ್ಯಾಷನ್ ಇದೆ. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಮಹಿಳೆಯರಿಗೆ ಒಂದಿಷ್ಟು ರಿಸರ್ವೇಶನ್ ಕೊಟ್ಟರು, ದಲಿತರಿಗೆ ರಿಸರ್ವೇಶನ್. ಡ್ರೀಮ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಡ್ರೀಮ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅಂಡ್ ಇಟ್ ಇಸ್ ಅ ವೆಲ್ಫೇರ್ ಸ್ಟೇಟ್. ನಮ್ದು ಕಲ್ಯಾಣ ರಾಜ್ಯ, ಇಲ್ಲಿ ಎಲ್ಲರ ಕಲ್ಯಾಣ ಆಗ್ಬೇಕು. ಅದಕ್ಕೋಸ್ಕರ ಕಂಪ್ಯಾಷನ್ ಹೊಂದಿರಬೇಕು. ವಿ ಶುಡ್ ಹ್ಯಾವ್ ಕಂಪ್ಯಾಷನ್. ಆಮೇಲೆ ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ, ನೋಡಿ ಯಾಕೆ ಕಂಪ್ಯಾಷನ್ ಇರಬೇಕು ಅಂತಂದ್ರೆ, ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ, ಯು ನೋ ದಟ್ ಸೊಸೈಟಿ, ನೇಷನ್ ಇಸ್ ಎ ವೆಹಿಕಲ್. Wheels. If the one wheel is not in good condition, vehicle doesn't move forward.
if one wheel is not in good condition, forward, vehicle can't move forward. ಅಂದ್ರೆ ಈ ದೇಶವು ನೇಷನ್ ಇಸ್ ದೇಶವು ಒಂದು ವಾಹನವಾಗಿದ್ದು ಆರ್ಥಿಕತೆಯು ಅದರ ಇಂಜನ್ ಆಗಿದೆ. ವಿವಿಧ ವರ್ಗಗಳು ಆ ವಾಹನದ ಚಕ್ರಗಳಾಗಿದ್ದು ಒಂದು ಚಕ್ರವು ಉತ್ತಮವಾಗಿಲ್ಲವೆಂದರೆ ವಾಹನವು ಮುಂದೆ ಚಲಿಸಲಾರದು. ಆಮೇಲೆ ವುಮೆನ್ ಆರ್ ಹರಾಸ್ಡ್ ಅಂಡ್ ಟಾರ್ಗೆಟೆಡ್ ಬೈ ಮೆನ್ ಮೆನಿ ಟೈಮ್ಸ್. ಯಾಕೆ ಮಹಿಳೆಯರಿಗೆ ನಾವು ಕಂಪ್ಯಾಷನ್ ಇರ್ಬೇಕಂತಂದ್ರೆ ನೋಡ್ತೀವಿ ನೀವು ರೇಪ್ ಕೇಸ್ ಎಲ್ಲಾದ್ರೂ ನೋಡಿದ್ರೆ, ಯಾವ್ದಾದ್ರು ಹುಡುಗ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾನ, ನನ್ನ 4-5 ಜನ ಹುಡುಗಿಯರು ಬಂದು ರೇಪ್ ಮಾಡಕ್ ಬಂದಿದ್ರಂತ ಬರದಲ್ಲ. ಯಾಕೆ ಹೇಳಿ, ಅವನ್ ಸ್ಟ್ರಾಂಗರ್ ಸೆಕ್ಷನ್. ಆಮೇಲೆ ನೆನ್ಪಿರ್ಲಿ, ಈ ರೇಪಿಂಗ್ ಅನ್ನೋದಲ್ಲ, ಈ ಮೇಲ್ ಇದೆಯಲ್ಲ, ಇದು ಬಯೋಲಾಜಿಕಲಿ ಸೊ ಇಟ್ ಕಮ್ಸ್. ಈ ಡಾರ್ವಿನ್ ಸಿದ್ಧಾಂತ ಏನ್ ಹೇಳ್ತದೆ ಅಂತಂದ್ರೆ, ಆಲ್ ದ ಮೇಲ್ ಕೆಟಗರಿ, ಆಲ್ ದ ಎನಿಮಲ್ಸ್ ಹೂ ಆರ್ ಕಮಿಂಗ್ ಇನ್ ದ ಮೇಲ್, ದೇ ಹ್ಯಾವ್ ದಟ್ ಕೈಂಡ್ ಆಫ್ ಅಗ್ರೆಸಿವ್ನೆಸ್. ಯು ನೋ ದಟ್ ವಿ ಕ್ಯಾನ್ ಕಂಪೇರ್ ಟು ಎನಿ ಎನಿಮಲ್ಸ್, ನಾಟ್ ಓನ್ಲಿ ಮೆನ್. All the male animals, they are aggressive, they are going to target a female and they harass female, they tease female, okay, they attack on the female. ನೀವು ಎತ್ತುಗಳು ತಗೊಳ್ರಿ, ದನಗಳು ತಗೊಳ್ರಿ, ನಾಯಿಗಳು ತಗೊಳ್ರಿ, ಎಲ್ಲಾನು ಅಷ್ಟೇ. ಅವೇನ್ ಮಾಡ್ತವೆ, ಫಿಮೇಲ್ ಮೇಲೆ ಅಟ್ಯಾಕ್ ಮಾಡ್ತಕ್ಕಂತ ಆ ಒಂದು ಅರ್ಜನದು ಇದಕ್ಕೆ ಬಯೋಲಾಜಿಕಲಿ ಬಂದ್ಬಿಟ್ಟಿರುತ್ತೆ ಆ ಜೀನ್ಸ್ ಅಲ್ಲಿ. ಆ ಮೇಲ್ಗೆ ಆ ತರ ಬಂದಿದೆ ಅಂತೇಳಿ ಡಾರ್ವಿನ್ ಹೇಳ್ತಾರೆ. ಸೊ ಹಾಗಾಗಿ ಮಹಿಳೆಯರು ಈ ರೀತಿಯ ಕೆಲಸಗಳನ್ನ ಮಾಡ್ತಕ್ಕಂಥದ್ದು ತುಂಬಾ ರೇರ್. ಬಟ್ ಮಹಿಳೆಯರ ಮೇಲೆ ಈ ರೀತಿ ಕೆಲಸಗಳು ತುಂಬಾ ಆಗ್ತವೆ. ನೋಡ್ತೀವಿ ನಾವು, ವರದಕ್ಷಿಣೆ ಕೊಟ್ಟಿಲ್ಲ ಅಂತೇಳಿ ಎಣ್ಣೆ ಹಾಕಿ ಸುಟ್ಟಿದ್ದಾರೆ, ಹೌದಾ? ಅನ್ನೆಸೆಸರಿ ರೀಸನ್ಗೆ ತಲಾಕ್ ಕೊಡ್ತಾರೆ, ಹೌದಾ? ಎಲ್ಲೋ ಬೀದಿ ಮಾಡ್ತಾರೆ, ಹೆಂಡತಿನ ಮಾರಿಬಿಡ್ತಾರೆ ಇನ್ನೊಬ್ಬರಿಗೆ. ಸೊ ವೈ? ಬಿಕಾಸ್ ಮೀನ್ಸ್ ಶಿ ಇಸ್ ವೀಕರ್, ಆಕೆ ದುರ್ಬಲಳಿದ್ದಾಳೆ, ಹೌದಾ? ಆಕೆ ದುರ್ಬಲಳಿದ್ದಾಳೆ ಅಂತೇಳಿ ಈ ರೀತಿಯ ಅಂಶಗಳನ್ನ ನಾವು ನೋಡ್ತಿರ್ತೀವಿ. ಸೊ ದಿಸ್ ಇಸ್ ವೈ ಕಂಪ್ಯಾಷನ್ ಇಸ್ ರಿಕ್ವೈರ್ಡ್. ಓಕೆ.